ಈ ವಿಚಾರ ಏನಂದ್ರೆ ಸರ್, ಕುಮಾರಸ್ವಾಮಿ ವರ್ಸಸ್ ಡಿಕೆನ ತರದ್ದು ಏನು ನಡೀರಿ, ಆ ವಿಚಾರ ಏನೋ ಚರ್ಚೆ ಬೆಳಗ್ಗೆ ಒಂದು ಮಾತಾಡೋದು, ಮಧ್ಯಾಹ್ನ ಒಂದು ಮಾತಾಡೋದು, ರಾತ್ರಿ ಒಂದು ಮಾತಾಡೋದು, ನಡೀರಿ. ಸ್ವಾಮೀಜಿ ಹತ್ರ ಯಾವ ರಾಜಕಾರಣ ಟೌನ್ಶಿಪ್ ಮಾತಾಡಕ್ಕಾಗತ್ತಾ? ಮಾತಾಡೋದು ರಾಷ್ಟ್ರೀಯವಾಗಿ ತಗೊಂಡಿದ್ವಿ, ಏನಾಗಿದೆ, 3ನೇ ತಾರೀಕು ಸ್ವೇರಿಂಗ್ ಆದಮೇಲೆ ಎಲೆಕ್ಷನ್ನು ಮತ್ತು ಅಧಿಕಾರ ಹಸ್ತಾಂತರ ಅಧ್ಯಕ್ಷರು ಇದೆಲ್ಲ ಕಾರಣದಿಂದ ಬರಬೇಕಾಗಿಲ್ಲ. ಸಹಜವಾಗಿ ಸ್ವಾಮೀಜಿಯವರ ಆಶೀರ್ವಾದ ಕೊಟ್ಟಿರ್ತಕ್ಕಂಥದ್ದು ಪರಿಪಾಠ. ಹಾಗಾಗಿ ವಾರದಿಂದನೇ 2-3 ಬಾರಿ ಸ್ವಾಮೀಜಿಯವರು ಒಳ್ಳೆಯ ಪ್ರವಾಸ ಸಾಯಂಕಾಲ ಒಟ್ಟಿಗೆ ಸ್ವಾಮೀಜಿಯವರ ಆಶೀರ್ವಾದ. ಸರ್, ದುರ್ಗೆ ಟೌನ್ಶಿಪ್ ವಿಚಾರವಾಗಿ ಸಿಎಂ ಬರೆದಂಥ ಲೆಟರ್ಗೆ ಕುಮಾರಸ್ವಾಮಿ ಅವರು ಒಂದು ರಿಪ್ಲೈ ಕೊಟ್ಟಿದ್ದಾರೆ. ಇಡೀ ಜನರ ಜೊತೆಗೆ ಚರ್ಚೆ ಆಗಿದೆ, ನಾವು ಮಾತಾಡೋ ಸಮಸ್ಯೆ ಪರಿಹಾರ ಆಗಬೇಕಾದ್ರೆ ಜನರು ಪರವಾಗಿ ತಾನೇ ವಾಯ್ಸ್ ಮಾಡೋದು ಕುಮಾರಸ್ವಾಮಿ ಅವ್ರ ಸ್ವಂತ ಬೆಂಬಲ. ಜನರು ಪರವಾಗಿ ವಾಯ್ಸ್ ಮಾಡ್ತಾರೆ. ಅವರೊಬ್ಬರು ಆ ಕ್ಷೇತ್ರದಿಂದ ಗೆದ್ದು ಮುಖ್ಯಮಂತ್ರಿ ಆಗಿದ್ದಾರೆ ಆ ಜಿಲ್ಲೆಯಲ್ಲಿ. ಏನೇ ಇರಲಿ, ಅವ್ರ ಕಾಲದಲ್ಲೇ ರೆಡ್ ಝೋನ್ ಆಗಿತ್ತು ಅಂತ ಹೇಳ್ತಾರೆ, ಅವ್ರ ಕಾಲದಲ್ಲೇ ಇದ್ದಾರೆ. ಮತ್ತು ಇವತ್ತು ಅಕ್ಕಪಕ್ಕದ ರೆಡ್ ಝೋನ್ ಬಿಟ್ಟು ಹೊರಗಡೆ ಎಲ್ಲ ರೆವಿನ್ಯೂ ಡೈವರ್ಟ್ ಆಗಿದೆ. ಸೊ ಇವತ್ತಿಗೂ ಸಹ 2.5 ಕೋಟಿ ಎಕರೆಗೆ ಹೈಯೆಸ್ಟ್ ರೇಟನ್ನು ಫಿಕ್ಸ್ ಮಾಡಿದ್ದಾರೆ. ರೈತರಲ್ಲಿ ಬಹುತೇಕ 60-70% ರೈತರು ಸಮಾಧಾನವಾಗಿದ್ದಾರೆ. ಇದನ್ನು ರಾಜಕೀಯವಾಗಿ ಹೆಚ್ಚು ಉಪಯೋಗಿಸ್ಕೊತಾ ಇದ್ದಾರೆ ಅನ್ನೋದು ಚರ್ಚೆ ಇದೆ. ಬಟ್ ಒಬ್ಬ ನಾಡಿನ ಮುಖ್ಯಮಂತ್ರಿ ಯಾರೇ ಇರಲಿ ಆ ಸ್ಥಾನ, ನಾವು ಗೌರವವಾಗಿ ಅವರ ಇದನ್ನು ಇವ್ರು ಕೇಳಬೇಕು ಬಿಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಇವರು ಚರ್ಚೆ ಮಾಡಬೇಕು ಅಂದಾಗ ಅವ್ರು ಚರ್ಚೆ ಮಾಡಲಿಕ್ಕೆ ಬನ್ನಿ ಅಂತ ಆಹ್ವಾನ ಕೊಟ್ಟಾಗ ವಿಧಾನಸೌಧ ನಮ್ಮದು ಅಲ್ಲ, ಅವ್ರದ್ದು ಅಲ್ಲ, ಯಾರು ಈ ನಾಡಿನ ಜನರು, ಕನ್ನಡ ಕನ್ನಡಿಗರು. ವಿಧಾನಸೌಧದಲ್ಲಿ ಅಧಿಕಾರಿಗಳಿರ್ತಾರೆ, ಮುಖ್ಯಮಂತ್ರಿ ಇರ್ತಾರೆ, ಸಂಬಂಧಪಟ್ಟಂಥ ಎಲ್ಲ ಮಿಷನರಿಗಳಿರುತ್ತೆ. ಸೊ ಕೂತ್ಕೊಂಡು ಚರ್ಚೆ ಮಾಡಬೇಕು, ಯಾವುದು ಸರಿ ತಪ್ಪು ಅಂತ. ನಾನು ಅಲ್ಲಿಗೆ ಬನ್ನಿ ಇಲ್ಲಿಗೆ ಬನ್ನಿ, ಇವ್ರು ಮುಖ್ಯಮಂತ್ರಿ ಆಗಿದ್ದಾಗ ಅದೇ ಗೌರವ ಕೊಡಬೇಕು. ಇವತ್ತು DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಅವ್ರು ಕರೆದಾಗ ಇವರಿಗೆ ನಿಜವಾದಂಥ ರಾಜಕೀಯದಲ್ಲದಲ್ಲೇ ಆ ರೈತರ ಪರವಾಗಿದ್ದೀನಿ ಅನ್ನೋದಾದರೆ ಚರ್ಚೆಗೆ ಬಂದು ಚರ್ಚೆ ಮಾಡಿ. ರೈತರ ಪರವಾಗಿದ್ದರೆ ಟೌನ್ಶಿಪ್ ವಿಚಾರ ಬಿಡಿ ಅಂತ ಹೇಳ್ತಾರೆ ಸರ್. ಅವ್ರು ಹೇಳೋದು ಹೇಳಿ ರಾಜಕೀಯವಾಗಿ. ಅದಕ್ಕಿಂತ ಈಗ ಇವರು ಉಚಿತ ರಾಮನಗರ ಜಿಲ್ಲೆಯವರಲ್ಲ, ಅವ್ರು ರಾಮನಗರ ಜಿಲ್ಲೆಯಲ್ಲೇ ಹುಟ್ಟಿರ್ತಕ್ಕಂಥವ್ರು. ಇವರು ಅಷ್ಟೇ, ಅವ್ರಿಗೂ ರೈತರ ಬಗ್ಗೆ ಕಾಳಜಿ ಇರುತ್ತೆ. ಸರ್, ಈಗ ಸ್ವಾಮೀಜಿ ಜೊತೆ ಏನಾದರೂ ಆ ವಿಚಾರವಾಗಿ ಏನೋ ಚರ್ಚೆ ಆಯ್ತಾ? ಎಲ್ಲ ಏನಾದರೂ ನಮಸ್ಕಾರ. DK ಶಿವಕುಮಾರ್ ಅವರು ಚುಚ್ಚನಗಿರಿ ಸ್ವಾಮೀಜಿಯವರನ್ನ ಭೇಟಿ ಮಾಡಬೇಕು. ಸಹಜವಾಗಿ ಎಲ್ಲ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಜನರು ಶ್ರೀಗಳ ಆಶೀರ್ವಾದವನ್ನು ಪಡೆದಿರ್ತಕ್ಕಂಥದ್ದು ಸಾಮಾನ್ಯ. ವಿಶೇಷವಾಗಿ ಮಾನ್ಯ DK ಶಿವಕುಮಾರ್ ಅವರು
ಶ್ರೀಮಠದ ಸದ್ಭಕ್ತರು. ಹಾಗಾಗಿ ನಿರ್ಮಲಾನಂದ ಸ್ವಾಮಿಗಳವರ ಆಶೀರ್ವಾದವನ್ನು ಪಡ್ಕೊಳ್ಳಿಕ್ಕೆ ಬಂದಿದ್ದಾರೆ. ಸರ್, ಕುಮಾರಸ್ವಾಮಿ ಅವರು ಪಂಥ ಆಹ್ವಾನ ಕೊಟ್ಟಿದ್ದಾರೆ. ಆ ವಿಚಾರಕ್ಕೆ ಏನಾದ್ರು ಭೇಟಿ ಕೊಟ್ಟರ ಅನ್ನೋದು ಸದ್ಯಕ್ಕೆ ಇರುವಂಥದ್ದು ಅದನ್ನೆಲ್ಲ ರಾಜಕೀಕರಣಗೊಳಿಸ್ತಕ್ಕಂಥ ಪ್ರಶ್ನೆ ಇಲ್ಲಿ ಉದ್ಭವ. ರಾಜಕೀಯ ಉದ್ದೇಶಕ್ಕೆ ಏನು ಸೇರಿದೆ? ರಾಜಕೀಯ ಉದ್ದೇಶ ಯಾರ್ಯಾರು ಬಂದಿದ್ದೀರಿ ಸರ್ ಈಗ? ನೀವು ಸುಮಾರು ಜನ, ಚೆಲುವಣ್ಣವರು, ನಮ್ಮ MLC ರವಿಯಣ್ಣವರು, ಮದ್ದೂರು MLA ಅವರು, ಮಂಡ್ಯದ ಶಾಸಕರು, ನಾನು MLC ದಿನೇಶ್ ಗೂಳಿಗೌಡರು, ಇನ್ನು ಸತೀಶ್ ಶೈಲ್ ಅವರು, ಮಂಕಾಳೂರು ಅವರು ಎಲ್ಲ ಬಂದಿದ್ದೆ. ಇದು ಭಕ್ತಿಪೂರ್ವಕವಾಗಿ ಅವ್ರಿಗೆ ಗೌರವವನ್ನು ಸಲ್ಲಿಸಲಿಕ್ಕೆ ಬಂದಂಥ ಭೇಟಿ ಅಷ್ಟೇ.